ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೊಡ್ಡ ಬರಮಣ್ಣ ಕೊಪ್ಪಳ ಜಿಲ್ಲಾಧ್ಯಕ್ಷರು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ಈ ಶಿವಮೊಗ್ಗ ಜಿಲ್ಲೆ ಏನೈತಲ್ಲ, ಗೆರೆಸೊಪ್ಪ ಎಂಬಲ್ಲಿ ಒಂದು ಶರಾವತಿ ಪ್ರಾಜೆಕ್ಟ್ ಪಂಪ್ ಸ್ಟೋರೇಜ್ ಅಂತೇಳಿ ಮಾಡ್ತಿದಾರೆ ಸರ್. ಅಲ್ಲಿ ಅದರಿಂದ 54 ಹೆಕ್ಟೇರ್ ಭೂಮಿ ಅಂದ್ರೆ ಸುಮಾರು 127 ಎಕರೆ, ನಾವೇನು ಎಕರೆ ಅಂತೀವಲ್ಲ ಸರ್, ಇಲ್ಲಿ 127 ಎಕರೆ ಹೋಗ್ತದೆ. 50% ಕಾಡು ಭೂಮಿ, ಅದ್ರಾಗ ಉಳಿಕೆದ್ದೆಲ್ಲ ರೈತರ ಭೂಮಿಗಳು. ಸುಮಾರು 15,000 ಮರಗಳನ್ನ ನಾಶ ಮಾಡ್ತಿದಾರೆ ಸರ್. ಅದನ್ನ ಏನಿಲ್ಲ ಅಂದ್ರೆ 1,000 ವರ್ಷಗಳಿಂದ ಹಳೆಯದಾದಂತ ಮರಗಳು ಇವತ್ತು ಅಳೆದು ಹೋಗ್ತದವ. ನಮಗೆ ಸರ್ಕಾರ ಏನ್ ಹೇಳ್ತತೆ, ನಮಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾರ. ಹಂಗಾಗಿ ದೊಡ್ಡ ದೊಡ್ಡ ಟನಲ್ಗಳನ್ನು ಭೂಮಿ ಅಡಿಯಲ್ಲಿ ನಿರ್ಮಿಸಿ ಹರಿವ ನೀರನ್ನು ಬದಲಿ ಮಾರ್ಗವನ್ನು ಬದಲಿಸ್ತದಾರ. ಅದರಿಂದ ಗುಡ್ಡ ಕುಸಿಯುವ ಸಂಭವ ಇರ್ಬೋದು, ಆಮೇಲೆ ಭೂಕಂಪ ಆಗಿರ್ಬೋದು. ಹಿಂಗಾಗಿ ಅಲ್ಲಿನ ಜನರು ಕೂಡಗೆ ಮನೆ ಮಠಗಳು ಕಳ್ಕೊಂತದಾರ ಸರ್. ಇದ್ರ ಸಂಬಂಧ ನಮ್ಮ ಹೋರಾಟ ಇದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಇದಕ್ಕೆ ಅನುಮತಿ ಕೊಡಬಾರದು. ಅದನ್ನ ಈಗಾಗಲೇ ನಮ್ಮ ಅರಣ್ಯ ಇಲಾಖೆ, ಹವಾಮಾನ ಇಲಾಖೆ ಇನ್ನೂ ಅದಕ್ಕೆ ಯಾವುದೇ ಒಂದು ಅನುಮತಿ ನೀಡಿಲ್ಲ. ಆದ್ರೂ ಮಾಡ್ತಾ ಇದಾರೆ ಈ ಕೆಲಸ. ಇದನ್ನ ಸ್ಟಾಪ್ ಮಾಡ್ಬೇಕಂತ ನಮ್ಮ ಹೋರಾಟ. ಇದನ್ನ ಒಂದು ವೇಳೆ ನಾವು ಏನಾದರೂ ಇವರು ಗೌರ್ಮೆಂಟ್ ಸ್ಟಾಪ್ ಮಾಡಿಲ್ಲ ಅಂದ್ರ ನಮ್ಮ ಸಂಘಟನೆಯಿಂದ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಎಚ್ಚರಿಸ್ತಾ ಇದೀವಿ ಸರ್. ಈ ಒಂದು ಶರಾವತಿ ಸ್ಟೋರೇಜ್ ಎನ್ನುವ ವಿದ್ಯುತ್ ಶಕ್ತಿ ಕೇಂದ್ರ ಇದನ್ನ ಒಂದು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕರ್ನಾಟಕದಲ್ಲಿ ಕಾಡಿರೋದು ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅತಿ ದೊಡ್ಡ ಕಾಡು. ಈ ಕಾಡಿನಲ್ಲಿ ಅತಿ ಮುಖ್ಯವಾಗಿ ನಮ್ಗೆ 2,700 ಸಂಖ್ಯೆಯಲ್ಲಿ ಈ ಒಂದು ಸಿಂಹ ಕೋತಿಗಳ ಕೊಂಬು ಅಂತ ಬರುತ್ತೆ ಸರ್. ವಿಶೇಷವಾದ ತಳಿರಿ ಇದು, ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಅದರೊಳಗಡೆ 2,000 ಮಾತ್ರ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಐತ್ರಿ. ಇವತ್ತು ಈ ಒಂದು ಟನಲ್ ನಿರ್ಮಾಣದಿಂದ ಅವುಗಳ ಸಂತತಿ ನಾಶವಾಗ್ತದೆ. ನೀವು ನೋಡ್ಬೋದು, ಮೊಬೈಲ್ ಬಂದ್ಬಿಟ್ಟು ಗುಬ್ಬಿಗಳು ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಕಾಣ್ತಿಲ್ಲ. ನಾವೆಲ್ಲರೂ ಕೂಡ ಇವತ್ತು ಎಲ್ಲಿ ಕೂಡ ಒಂದು ಗುಬ್ಬಿಗಳು ಕೂಡ ನೋಡಕ್ ಕಾಣಲ್ಲ. ಅದೇ ರೀತಿ ಇದು ಆ ಸಂತತಿ ಅಳಿತಾ ಹೋಗ್ತಾ ಅಂತಂದ್ರೆ ಜೀವರಾಶಿಗಳಿಗೆ ನಾಳೆ ಧಕ್ಕೆ ಆಯ್ತಂದ್ರೆ, ನಾಳೆ ನೈಸರ್ಗಿಕ ಆಪತ್ತುಗಳು ಏನಾಯ್ತು ಅಂತಂದ್ರೆ ಈ ಜೀವನದಲ್ಲಿ ನಾವ್ ಯಾರು ಕೂಡ ಬದುಕ್ಲಿಕ್ಕೆ ಆಗಲ್ಲ. ಗುಡ್ಡ ಕುಸಿತ ಆಗ್ಬೋದು ಇದರಿಂದಾಗಿ. ಟನಲ್ ಅಂದ್ರೆ ಗುಡ್ಡನ ಕೊರದ್ಬಿಟ್ಟು ಮಾಡೋಂಥದ್ದು. ಇವತ್ತಿರೋ ಮಳೆ ಬಂದ್ರೆ ಇರೋ ಗುಡ್ಡನೇ ಕುಸಿತ ಅಂತ ವ್ಯವಸ್ಥೆ ಐತಿ. ಇನ್ನು ಟನಲ್ ಮಾಡ್ಕೊಂತ ಬಂದ್ರೆ ನಾಳೆ ಗುಡ್ಡ ಕುಸಿತು, ನಾಳೆ ರೈತರಿಗೆ ಹೆಚ್ಚು ಕಡಿಮೆ ಆಗ್ಬೋದು. ಸಂತತಿಗಳು, ನೈಸರ್ಗಿಕ ಸಂಪತ್ತು ಏನಿದಾವ, ಸಸ್ಯಗಳು, ಪ್ರಾಣಿಗಳು, ಇವಕ್ಕೆಲ್ಲ ಹೋಗುದು. ಸುಮಾರು 15,000 ಗಿಡಗಳು ಕಡಿತಾರೆ ಸರ್ ಇದರಿಂದಾಗಿ. ಮನಿಗೊಂದು ಗಿಡ ಇಲ್ರಿ ಇವತ್ತು. ಇದನ್ನ ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಇದನ್ನ ವಿರೋಧಿಸ್ತದೆ. ಇಲ್ಲಿ ಏನಿಲ್ಲ ಅಂದ್ರೂ ಸುಮಾರು 50 ಹೆಕ್ಟೇರ್ ಅಷ್ಟು ಭೂಮಿ ರೈತರ ಭೂಮಿ ಇದೆ. ರೈತರ ಭೂಮಿ ಕೂಡ ಇಲ್ಲಿ ಹಾಳಾಗಿ ಹೋಗ್ತದೆ, ಅವರು ಬೀದಿ ಪಾಲಾಗ್ತಾರೆ. ಇದನ್ನ ನಾವು ವಿರೋಧಿಸ್ತೀವಿ. ಇದನ್ನ ಸರ್ಕಾರ ಈ ಕೂಡಲೇ ಕೈ ಬಿಡಲಿಲ್ಲ ಅಂದ್ರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಸ್ತೀವಿ ಸರ್. ಕಾಡನ್ನು ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ಸರ್ಕಾರನೇ ಒಂದು ಆದೇಶ ತಂದ ಒಂದು ಈ ಸಂದರ್ಭದಲ್ಲಿ ಈ ರೀತಿ ಅರಣ್ಯ ನಾಶ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಯಾವತ್ತೂ ನಡೆಯಕೂಡದು. ಈ ರೀತಿ ಏನಾದರೂ ಅವರು ತಮ್ಮ ನಿರ್ಧಾರ ಕೈಗೊಂಡು ಕೆಲಸ ಶುರು ಮಾಡಿದರೆ ನಮ್ಮ ಭಾರತೀಯ ಕಿಸಾನ್ ರೈತ ಸೇನಾ ಸಂಘದ ವತಿಯಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ನಾವು ಈ ಮೂಲಕ ತಮ್ಮ ಮಾಧ್ಯಮದ ಮಿತ್ರರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ರಾಜ್ಯ ಸರ್ಕಾರ ಇವತ್ತು ಈ ಪ್ರಾಜೆಕ್ಟ್ ಅನ್ನು ಮಾಡಲು ಮುಂದುವರಿತೈತಿ ಅಂದ್ರೆ ಇದರಿಂದ ಬಹಳ ರೈತ ಸಮೂಹಕ್ಕೆ ಮತ್ತು ಆಮೇಲೆ ಎಲ್ಲ ವನ್ಯಜೀವಿಗಳು ಬಹಳ ಇದರಿಂದ. ಯಾಕಂದ್ರ ಈಗ 3-4 ತಿಂಗಳಿಂದ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದ್ರು, ನಮ್ಮ ರೈತರು ಏನಾರ ಕುರಿ ಅವು ಏನಾದ್ರೂ ಕಾಡುಗಳಿಗೆ ಹೋದ್ರ ಅಲ್ಲಿ ಬಿಡಬಾರ್ದಂತ ಆದೇಶ ಮಾಡಿದ್ರು. ಈಗ ನಿಂತ ಅವು ಸಾವಿರಾರು ವನ್ಯಜೀವಿಗಳನ್ನು ನಾಶ ಮಾಡೋದ್ರ ಜೊತೆಗೆ ಆಮೇಲೆ ಅಲ್ಲಿರ್ತಕ್ಕಂಥ ರೈತರ ಭೂಮಿ 50% ಅಲ್ಲಿ ಹೋಗ್ತೈತಿ. ಅದಕ್ಕೆ ಅವಕಾಶ ಕೊಡಗಲ್ಲ ಅಂತ ನಾವು ಈ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಆಗಿ ನಾವು ಅವ್ರಿಗೆ ವಿರೋಧ ಮಾಡ್ತಿದ್ದೇವೆ. ಇದು ಏನಾರ ಪ್ರಾಜೆಕ್ಟ್ ಮುಂದುವರಿತಿ ಅಂದ್ರ ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ತಿಳಿಸಲು ಬಯಸುತ್ತೇವೆ. ಮೆಗಾವ್ಯಾಟ್ಸ್ ಇದ್ರಿ ಇದು ಯಾವ ಅಂಡರ್ KPCC ಅಂಡರ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಒಳಗಡೆ ಆಗ್ತಾ ಇದೆ ಸರ್. ಸುಮಾರು 10,000 ಕೋಟಿ ಪ್ರಾಜೆಕ್ಟ್ ಸರ್ ಇದು. 10,000 ಕೋಟಿ, ಒಟ್ಟು 100 ಹೆಕ್ಟೇರ್ ಭೂಮಿ ಸರ್. ಇದರಲ್ಲಿ 50% ಕಾಡು ಸರ್, 50% ಭೂಮಿ ಸರ್, ರೈತರ ಭೂಮಿ ಸರ್. ಇದರಿಂದ ಅರಣ್ಯ ನಾಶ ಆಗುತ್ತೆ ಸರ್, ರೈತರು ಕೂಡ ಬೀದಿ ಪಾಲಾಗ್ತಾರೆ ಸರ್.
15ರಿಂದ 20,000 ಮರಗಳು ನಾಶ ಮಾಡ್ತದೆ ಹೊರಟ್ರೆ ಸರ್ ಇವಾಗ. ಅವು ಎಂತೆಂಥ ಮರಗಳು ಸರ್, ನಾವು ಸಣ್ಣ ಪುಟ್ಟ ಬೆಳೆದಂಥ ಮರಗಳು ಸರ್, ಕಾಡಿನೊಳಗೆ ದೊಡ್ಡದು ಬೃಹತ್ ಆಕಾರದ ಬೆಳೆದಿರೋಂಥ ಮರಗಳು ಸರ್. ಅದಾದಮೇಲೆ ವಿಶೇಷವಾಗಿ ಅವು ಸಿಂಹ ಕೊಂಬು ಕೋತಿಗಳು ಅಂತೇಳಿ ಸರ್, ಅವುಗಳು ನಾಶ ಆಗುತ್ತೆ ಸರ್ ಇದರಿಂದಾಗಿ. ಅವುಗಳು ಅತಿ ಹೆಚ್ಚಾಗಿ ಅಂಥ ದೊಡ್ಡ ದೊಡ್ಡ ಗಿಡಗಳು ಅವಲಂಬಿತವಾಗಿ ಬದುಕ್ತವೆ ಸರ್. ಹಲವಾರು ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟ ಮಾಡ್ಯಾರ ಸರ್. ಇದೇನಾಗಿದೆ ಸರ್, ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟದ ಸರ್. ಹವಾಮಾನ ಇಲಾಖೆ ಮಾತ್ರ ಇದಕ್ಕೆ ಇನ್ನೂ ಕೊಟ್ಟಿಲ್ಲ ಸರ್. ಪರಿಸರ ಇಲಾಖೆ ಮತ್ತು ಹವಾಮಾನ ಇಲಾಖೆ ಇದಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಸರ್, ಅವ್ರು ಆದೇಶ ಹೊರಡಿಸಿದ್ರೆ ಒಂದು ಪಾಲನೆ ಮಾಡ್ತಾರೆ ರೀ. ಇದು ಹವಾಮಾನ ಮತ್ತು ಪರಿಸರ ಇಲಾಖೆ ಇದು ಸೂಕ್ತ ಅಲ್ಲ ಅಂತೇಳಿ ಒಂದು ಇನ್ಸ್ಪೆಕ್ಷನ್ ಮಾಡಿ ಕೊಡ್ತಾರೆ ಸರ್. ಅವ್ರು ಇನ್ನೂ ಕೊಟ್ಟಿಲ್ಲ ಸರ್. ಆದರೂ ಇವರು ಅದನ್ನ ಕೈಗೆತ್ತಿಕೊಂಡ್ರೆ ಸರ್. ಈಗಾಗಲೇ ನಮ್ಮ ಅಲ್ಲಿ ಲೋಕಲ್ ಇರೋಂಥ ನಮ್ಮ ಕ್ರಾಂತಿಕಾರಿ ಭಾರತೀಯ ಕೃಷ್ಣ ಸೇನರು ಹೋರಾಟ ಮಾಡಿರ ಸರ್. ಈಗ ನಾವು ರಾಜ್ಯಾದ್ಯಂತ ಮಾಡ್ಬೇಕಂತೇಳಿ ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ ಸರ್. ಇವರು ಸರ್ಕಾರ ಇದನ್ನ ಈಗಲೇ ಕೈ ಬಿಟ್ಟಿಲ್ಲ ಅಂದರೆ ಒಂದು ದಿನ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಗೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ. ಹೌದು ಸರ್, ಹೌದೌದು ಸರ್, ಸ್ಟಾರ್ಟ್ ಆಗಿದೆ ಸರ್. ಇಲ್ಲ ಸರ್, ಮಾಡ್ಯಾರ ಸರ್, ಲಾಸ್ಟ್ ಟೈಮ್ ಮಾಡಿದ್ದಾರೆ ಸರ್. ಆಗಲಿ ಎಲ್ಲ ರೈತಪರ ಸಂಘಟನೆಗಳು ಸೇರಿ ಮಾಡಿದ್ದಾರೆ ಸರ್. ಆಗಲೇ ಈಗ ರಾಜ್ಯಾದ್ಯಂತ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಲಿಂಗನ ಮಕ್ಕಿ ಐತೆ ಸರ್. ಕರೆಂಟ್ ತಯಾರು ಮಾಡ್ತದಲ್ಲ ಸರ್. ನಮ್ಮದು ಏನು ಬೇಡಿಕೆ ಅಂದ್ರ, ಕಾಡು ಯಾಕೆ ನಾಶ ಮಾಡ್ತೀರಿ, ಇಷ್ಟು ನಮ್ ಬೇಡಿಕೆ. ಪರಿಸರ ನಾಶ ಮಾಡ್ಬಾರ್ದು ದಯವಿಟ್ಟು. ಅದು ಸರ್, ಕಾಡು ಉಳಿಸಿ ನಾಡು ಉಳಿಸಿ ಅಂತ ಇವರೇ ಹೇಳ್ತಾರ್ರಿ. ನಾಡಿನ ಕೂತ್ಕೊಂಡು ಮತ್ತೆ ಕಾಡನ್ ಕಡೆ ಇವರೇ ಪರ್ಮಿಷನ್. ಈಗ ನಾವು ಬಡವರು ಒಂದ್ ಸ್ವಲ್ಪ ಭೂಮಿ ಇದು ಜಾನುವಾರುಗಳನ್ನು ಯಾವುದೇ ಕಾರಣಕ್ಕೆ ಮೇಯಿಸಂಗಿಲ್ಲ ಅಂತ ಹೇಳಿ ಈಶ್ವರ ಖಂಡ್ರವರು ಒಂದು ಆದೇಶ ಮಾಡ್ತಾರೆ ಸರ್. ಇದು ಏನಾಯ್ತು ಸರ್, ಇದು ಬಂಡವಾಳಶಾಹಿಗಳಿಗೆ ಏನ್ ಬೇಕಾದ್ ಮಾಡ್ತಾರೆ ಸರ್. ಬಂಡವಾಳಶಾಹಿ ನಮ್ಮ ರೈತರಿಗೆ ಕೊಡಲ್ಲ ಸರ್ ಅವಕಾಶ. ಹಿಂಗಾಗಿ ನಾವು ನಿಮ್ ಮಾಧ್ಯಮದ ಮೂಲಕ ಒಂದೆಟ್ಟು ನಾವು ಮನವಿ ಮಾಡಿಕೊಳ್ತಿದ್ವಿ ಅಷ್ಟೇ. ಅದು ಅವ್ರಿಗೆ ಗೊತ್ತಿದ್ದು. ಆಮೇಲೆ ಮತ್ತೆ ನಾವು ಶರಾವತಿ ನದಿ ಒಂದು ಹೊಸ ಪ್ರಾಜೆಕ್ಟ್ ಅಂದ್ರೆ ಸರ್, ಅದೆಲ್ಲ ಒಂದು ಪಂಪ್ ಸೆಟ್ ಇದು ಮಾಡ್ತಾರೆ ಸರ್. ಸಾಮರ್ಥ್ಯ 2000 ಮೆಗಾವಾಟ್ಸ್ ಒಂದು ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಜಲವಿದ್ಯುತ್ ಸರ್. ಹೌದು, ಶರಾವತಿ ನದಿನ ಪಶ್ಚಿಮ ಘಟ್ಟಗಳ ಕಾಡು ಇದರಿಂದ ನಾಶ ಆಗ್ತದೆ ಸರ್. ಸುಮಾರು 100 ಹೆಕ್ಟೇರ್ ಭೂಮಿ, ಇದರೊಳಗೆ 50% ಕಾಡು ಭೂಮಿ ಇದೆ ಸರ್, 50% ರೈತರ ಭೂಮಿಗಳಿದಾವೆ ಸರ್. ಇದರಿಂದ ನಾಳೆ ಇದು ಅನಾನುಕೂಲವಾಗಿ ನೈಸರ್ಗಿಕ ಸಂಪತ್ತು ಹಾಳಾಗೋ ರೀತಿ ಇದೆ ಸರ್. ಇದ್ರೊಳಗೆ ಒಂದು ಕೋತಿ ಇದೆ ಸರ್, ಲಯನ್ಸ್ ಟೈಲ್ಡ್ ಕೋತಿ ಅಂತೇಳಿ. ಅದು ಜಗತ್ತಿನಲ್ಲಿ 2007 ಇದಾವೆ. ಅದರೊಳಗಡೆ ಇಲ್ಲೇ 2000 ಇದಾವ್ರಿ. ಅವೆಲ್ಲ ನಾಶ ಆಗೋಂಥ ಸಂತತಿ ಇದಾವೆ ಸರ್. ಶರಾವತಿ ನದಿ ಸರ್, ಆ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸರ್. ಅದು ಕೋತಿ ಲಯನ್ ಟಾಲ್ಡ್ ಮಾಸ್ಕ್ ಅಂತ ಸರ್. ಅದು ಇಂಗ್ಲಿಷ್ನಾಗ, ಕನ್ನಡದಾಗ ಸಿಂಹ ಕೊಂಬು ಕೋತಿ ಅಂತಾರೆ ಸರ್. ಸಿಂಹ ಕೊಂಬು ಕೋತಿ ಅಂತಾರೆ ಸರ್. ಇದು ಜಗತ್ತಿನೊಳಗಡೆ 2007 ಇದಾವ್ರಿ. 50% ಹೋಗುತ್ತೆ ಸರ್. ಸುಮಾರು 100 ಹೆಕ್ಟೇರ್ ಸರ್. 100 ಹೆಕ್ಟೇರ್ ಒಳಗಡೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.